ಎಸ್, ಈ ಒಪೆಕ್ ದೇಶಗಳ ನಿರ್ಧಾರಗಳು ಬಹುಶಃ ಭಾರತಕ್ಕೆ ಎಷ್ಟು ಮಾರಕ ಅಂತ ಅನಿಸುತ್ತೆ ಅಂತ? ಇವಾಗ ಒಪೆಕ್ ದೇಶದ ನಿರ್ಧಾರಗಳಂದರೆ ಏನದು? ಅದು ಒಂದು ಸೆಟ್ ಆಫ್ ದೇಶಗಳು, ಆಯಿಲ್ ಇರೋ ದೇಶ, ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡೋ ದೇಶ. ಅವರೊಂದು ಅಗ್ರಿಮೆಂಟಿಗೆ ಬಂದಿದ್ದರು. ಏನು ಅಗ್ರಿಮೆಂಟು? ಯಾರು ಎಷ್ಟು ಆಯಿಲ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಅವ್ರ ರಿಸರ್ವ್ಸ್ ಬೇಕಾದಷ್ಟು ಇರುತ್ತೆ, ಬಟ್ ಅವ್ರು ಎಷ್ಟು ರಿಸರ್ವ್ ಇದೆಯೋ ಎಲ್ಲರೂ ಅದ್ರ ಪ್ರಕಾರ ಮಾಡ್ತಾ ಹೋದರೆ ಪ್ರೈಸ್ ಡಿಸ್ಟೆಬಿಲೈಸ್ ಆಗುತ್ತೆ. ಅದು ಒಂದು ಒಟ್ಟು ಕೂಡ್ಬಿಟ್ಟು ಅವರು ಒಂದು ಎಷ್ಟು ಯಾವ ದೇಶ ಎಷ್ಟು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಸೊ ಅದ್ರ ಪ್ರಕಾರ ಅಂದರೆ ಏನವರು ಸಪ್ಲೈನೇ ರೆಸ್ಟ್ರಿಕ್ಟ್ ಮಾಡ್ತಾಯಿದ್ದಾರೆ ಅವರು. ಈ ಥರ ಟೈಮಲ್ಲಿ ಎಲ್ಲಿ ನಮಗೆ ಸಪ್ಲೈನೇ ಅಫೆಕ್ಟ್ ಆದಾಗ ಅವ್ರ ಅಗ್ರಿಮೆಂಟ್ ಪ್ರಕಾರ ಅವ್ರ ಪ್ರೊಡಕ್ಷನ್ ಕೂಡ ಕಡಿಮೆ ಮಾಡಿದ್ರೆ ನಮಗೆ ಕಷ್ಟನೇ. ಸೊ ನಮಗೆ ಇನ್ನು ಪ್ರೈಸ್ ಜಾಸ್ತಿನೇ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ಸೊ ಆವಾಗ ಇಂಡಿಯಾಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ಇದರಲ್ಲಿ ಗಮನಕ್ಕೆ ಕೊಡಬೇಕು ಅಂದರೆ UAE ಇದೆಲ್ಲ ಅವರು ಪಾರ್ಟ್ ಆಫ್ ಒಪೆಕ್ ಇದ್ದರು. ಅವರು ಇವಾಗ ಒಪೆಕ್ಕಿಂದ ಆಚೆ ಹೋಗಿದ್ದಾರೆ. ಏನಕ್ಕೆ ಆಚೆ ಹೋದರು? ಅವ್ರಿಗೊಂದು ಲಿಮಿಟ್ ಹಾಕಿದ್ದು, ಇಷ್ಟೇ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಅವ್ರಿಗೂ ಇವಾಗ ಅವ್ರಿಗೆ ಟೂರಿಸಮ್ ಎಫೆಕ್ಟ್ ಆಗಿದೆ, ಈ ವಾರ್ ಇದೆ. ಅವ್ರಿಗೆ ಬರೋ ರೆವೆನ್ಯೂ ಏನು? ಆಯಿಲ್ ಪ್ರೊಡ್ಯೂಸ್ ಮಾಡಿದ್ರೇ ಬರೋದು ಅವ್ರಿಗೆ. ಸೊ ಅದಕ್ಕೆ ಆಚೆ ಹೋಗ್ಬಿಟ್ಟು ಅವರು ದೇ ವಿಲ್ ಬಿ ಏಬಲ್ ಟು ಇನ್ಕ್ರೀಸ್ ದೇರ್ ಪ್ರೊಡಕ್ಷನ್. ಇನ್ನೊಂದು ಒಳ್ಳೆ ಕೆಲಸ ಏನಾಗಿದೆ, ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಮೊನ್ನೆ ನೀವು ನೋಡಿದ್ರಿ UAE ಹೋಗ್ಬಿಟ್ಟು ಹೋದರು. ನಮ್ಮ ರಿಲೇಷನ್ಶಿಪ್ ಬಿಟ್ವೀನ್ UAE ಆ್ಯಂಡ್ ಇಂಡಿಯಾ ತುಂಬ ಚೆನ್ನಾಗಿದೆ. ದೇ ಆರ್ ಆಲ್ಸೋ ಟಾಕಿಂಗ್ ಅಬೌಟ್ UAEದು ಎನರ್ಜಿ ರಿಸರ್ವ್ಸ್, ಫ್ಯೂಯಲ್ ರಿಸರ್ವ್ಸ್ ಇಂಡಿಯಾಲೇ ಯಾಕೆ ಸ್ಟೋರ್ ಮಾಡಬಾರ್ದು ಅಂತ ಇದೆಲ್ಲ ಡಿಸ್ಕಷನ್ ನಡೀತಾ ಇದೆ. ಸೊ ಒಪೆಕ್ಕಿಂದ UAE ಆಚೆ ಹೋಗಿದ್ದು ಭಾರತಕ್ಕೆ ಒಂದು ಒಳ್ಳೆ ಸಿಗ್ನಲ್ ಅದು. ಸೊ ಅದರಿಂದ ನಮಗೆ ಇವತ್ತು ಇಮಿಡಿಯೇಟಾಗಿ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಬಟ್ ಬರೋ ಇನ್ನೊಂದು 6 months 1 year ನಮಗೆ ಆಕ್ಸೆಸ್ ಟು ಆಯಿಲ್ ವುಡ್ ಬಿ ಮಚ್ ಈಸಿಯರ್ ಫಾರ್ ಅಸ್ ಆ್ಯಂಡ್ ಪ್ರೈಸ್ ಆಲ್ಸೋ. ಈಗ ನಾವು ಇರಾನಿಂದ ತೈಲ ಖರೀದಿ ಮಾಡ್ತಿದ್ವಿ, ಸೊ ಹಾಗೆಯೇ ರಷ್ಯಾದಿಂದ ಕೂಡ ತೈಲ ಖರೀದಿ ಮಾಡ್ತಿದ್ವಿ. ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಖರೀದಿ ಮಾಡುವಂಥದ್ದು ಇನ್ನೂ ಎಷ್ಟು ದಿನ ಸಾಧ್ಯ ಅಂತ? ಈ ಪ್ರಶ್ನೆ ದೇಶದ ಮೇಲೆ ಡಿಪೆಂಡ್ ಆಗೋದು. ಈ ಪ್ರಶ್ನೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ಟ್ರಂಪ್ ಆನ್ಸರ್ ಮಾಡಬೇಕಷ್ಟೇ. ಯಾಕಂದರೆ ಎಷ್ಟೋ ಇದು ಟ್ರಂಪ್ ಡಿಸಿಷನ್ ಮೇಲಿದೆ. ನಾವು ರಷ್ಯಾದಿಂದ ತೊಗೊತಾ ಇದ್ವಿ, ಇರಾನು ತೊಗೊತಾ ಇದ್ವಿ, ಬಟ್ ರಷ್ಯಾದಿಂದ ತೊಗೊತಾ ಇದ್ವಿ. ಟ್ರಂಪ್ ಏನು ಹೇಳ್ದ, ಯಾರು ಇರಾನಿಂದ ರಷ್ಯಾದಿಂದ ತೊಗೊತೀವೋ ಅವ್ರ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ. ಸೊ ಅವಾಗ ನಾವು ರಷ್ಯಾದಿಂದ ತೊಗೊಂಡ್ರೆ ಟ್ಯಾರಿಫ್ ಹಾಕಿದ್ರು, ನಮ್ಮ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ಹಾಕಿದ್ರು. ನಮ್ಮ ಪ್ರಾಡಕ್ಟ್ಸಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ಅವ್ರಿಗೆ ಎಕ್ಸ್ಪೆನ್ಸಿವ್ ಆಯಿತು, ನಮ್ಮಲ್ಲಿ ಎಕ್ಸ್ಪೋರ್ಟ್ಸ್ ಓಡಿತಾ ಬಿತ್ತು.